ಇದು ಇಡೀ ತಾಲೂಕಲ್ಲಿ 8 ತಾಲೂಕಲ್ಲೂ ಕೂಡ ಇದು ಹೋರಾಟ ದೊಡ್ಡದಾಗ್ತದೆ. ನಾವೇ ಸುಮ್ಮನೆ ಕೈಕಟ್ಟಿ ಕೂರ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ತಾಲೂಕಲ್ಲೂ ಕೂಡ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರದ ಗಮನ ತರಲಿಕ್ಕೆ ಬಯಸ್ತೀವಿ. DC ಆಫೀಸ್ ಮುಂದೆ ಹೋರಾಟ ಮಾಡ್ತೀವಿ. ಯಾಕೆ ಹೋರಾಟ ಮಾಡ್ತೀವಿ ಅಂದರೆ, ಒಬ್ಬ ಲೋಕಸಭಾ ಸಂಸದರ ಮೇಲೆ ಈ ರೀತಿ ಆರೋಪ ಬಂದು FIR ಆಗ್ತಾರೆ ಅಂದರೆ ಇನ್ನು NDA ಕಾರ್ಯಕರ್ತರು ತಾಲೂಕಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಜೀವನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗ್ತದೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಏನೋ ಊರ ಸಣ್ಣ ಪುಟ್ಟ ಅಣ್ತಂದಿರು ಹೋಗಿ ಕೋಳಿ ಗಲಾಟಿ, ಮ್ಯಾಕೆ ಕುರಿ ಗಲಾಟಿ, ತೋಟದ ಗಲಾಟಿ ಬರ್ತವೆ. ನಾನು ಅವನು BJP ಅಂತಿದ್ದಂಗೆ ನೀವು FIR ಹಾಕ್ಸಲ್ಲ ಅಂತ ಯಾವ ಗ್ಯಾರಂಟಿ? ನಾವು JDS ಅಂತಿದ್ದಂಗೆ FIR ಹಾಕ್ಸಲ್ಲ ಅಂತ ಯಾವ ಗ್ಯಾರಂಟಿ? ಸಂಸದರನ್ನ ಬಿಟ್ಟಿಲ್ಲ ಅಂದರೆ ನಮ್ಮನ್ನು ಬಿಡ್ತೀರಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಸಣ್ಣ ಉದಾಹರಣೆ ಕೊಡಬೇಕಾಗ್ತದೆ. ಬೊಮ್ಮೂರು ಎಲೆಕ್ಷನಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಗ್ರಾಮ ಪಂಚಾಯತಿ ಆಗಲಿ, PLD ಬ್ಯಾಂಕ್ ಆಗಲಿ, ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಮನಸ್ಸನ್ನು ಗೆಲ್ಲಿಸಿ ಕರ್ಕೊಂಡು ಹೋಗೋಂಥ ಪ್ರಯತ್ನ ನಡೀತಾ ಇರ್ತದೆ. ನಾನು ಇಷ್ಟಪಟ್ಟು ಬಂದಿರತಕ್ಕಂಥವನ್ನ ನಾನು ಏನು ಈ ತಾಲೂಕಿರ್ತಕ್ಕಂಥ ಪೊಲೀಸ್ ಇಲಾಖೆ ಇಮ್ಮಿಡಿಯೇಟ್ಲಿ ಅರೆಸ್ಟ್ ಮಾಡಿಬಿಡ್ಬೇಕಂತೆ. ಇಮ್ಮಿಡಿಯೇಟ್ಲಿ FIR ಆಗಿದೆ 20 ನಿಮಿಷದಲ್ಲಿ ನಾನು ಅರೆಸ್ಟ್ ಮಾಡೋಂಥ ಏನು DPR ತೆಗ್ಸೋದೇನಂತೆ ಅರೆಸ್ಟ್ ಮಾಡೋಂಥ ಕೆಲಸ ಮಾಡಿದ್ರಿ. ಜನ ನಿಮಗೆ ಚಿಮಾರಿ ಹಾಕಿದ್ರು ಕಾಂಗ್ರೆಸ್ನವ್ರಿಗೆ. ಜನ ನಮ್ಮ ಪರ ಇತ್ತು, ನಾವು ಗೆದ್ದೋ. ನಮ್ಮ ಸಂಸದರಿಗೆ ಈ ಕೆಲಸ ಮಾಡಿದ್ದೀರಾ ಅಂತಂದರೆ ನಾವು ವಿರುದ್ಧವಾಗಿ ಹೋರಾಟ ಮಾಡಬೇಕಂತ ದುಸ್ಥಿತಿ ಐತೆ. ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಶಾಸಕರು, ನಮ್ಮ ಮುಖಂಡರುಗಳೆಲ್ಲ ಸೇರಿ ಸಂಸದರಿಗೆ ನಾವು ಧೈರ್ಯ ತುಂಬಂಥ ಕೆಲಸ ಮಾಡ್ತೀವಿ. ರಾಜ್ಯದಲ್ಲಿ 25 ವರ್ಷಗಳಿಂದ ಶಾಸಕರಾಗಿ, ಸಚಿವರಾಗಿ ಕೆಲಸ ಮಾಡ್ಕೊಂಡು ಜನಕ್ಕೆ ಮನ್ನಣೆ ಗಳಿಸಿರ್ತಕ್ಕಂಥ ಒಬ್ಬ ಯುವ ನಾಯಕ, ಮುಂದೆ ರಾಜ್ಯದಲ್ಲಿ ಒಳ್ಳೆ ಮಟ್ಟಕ್ಕೆ ಹೋಗ್ತಕ್ಕಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ ನಮ್ಮ ಸುಧಾಕರ್ ಅವ್ರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಹೇಳಿದ್ರು, ನೀವು ಧೃತಿಗೆಡಬೇಡಿ, ನಾವಿದ್ದೀವಿ, ಭಾರತೀಯ ಜನತಾ ಪಾರ್ಟಿ ನಿಮ್ಮ ಬೆನ್ನಿಂದೆ ಐತೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಹೆದರಬೇಡಿ ಅಂತಕ್ಕಂಥ ಮಾತನ್ನು ಹೇಳವ್ರೆ. ಅಲ್ಲಿ ಯಾರೋ ಹೊಸ್ತಾಗಿದ್ದಿರ್ತಕ್ಕಂಥ ಪ್ರದೀಪ್ ಈಶ್ವರು, ಇದು ಆಮೇಲೆ ಯಾರೋ ಸುಧಾಕರ್ ಸಚಿವ, ನೀನೇ ಇದಕ್ಕೆಲ್ಲ ಕಾರಣಕರ್ತ. ಈಗ ವೈದ್ಯಕೀಯ ಸಚಿವರು ನೀನೇ, ಈಗಿರ್ತಕ್ಕಂಥ ಏನೋ ಉನ್ನತ ಯಾವುದೋ ಸಚಿವರಾಗಿದ್ದಿಲ್ಲಪ್ಪ, ನಿನ್ನ ಹೆಸರೇ ಬರ್ದಿಕ್ಕಿರೋದು, ನಮ್ಮ ಸುಧಾಕರ್ ಅಲ್ಲ ಆತ. ಈಗ ಈ ಆಪಾದನೆ ಬಂದಿರತಕ್ಕಂಥದ್ದು ಸಚಿವ ಸುಧಾಕರ್ ಮೇಲೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾನ ಮರ್ಯಾದೆ ಇದ್ದರೆ, ಸಚಿವರಿಗೆ ಮಾನ ಮರ್ಯಾದೆ ಇದ್ದರೆ ಫಸ್ಟು ನಿಮ್ಮ ಸಚಿವನು ಕರೆಸ್ಬಿಟ್ಟು ತನಿಖೆ ಮಾಡಿಸಿ. ನಮ್ಮ ಸಂಸದರು ಕೆಲಸ ಕೊಡಿಸ್ಲಿಕ್ಕೆ ಆಗಲ್ಲ. ನೀನು ಸಚಿವ ಇದೆಯಾ, ನೀನೇ ಸುಧಾಕರ, ನಮ್ಮ ಸುಧಾಕರ್ ಅಲ್ಲ. ನಿಮ್ಮ ಸುಧಾಕರ, ಚಿಂತಾಮಣಿ ಸುಧಾಕರನೇ ಈ ಸಾವಿಗೆ ನೇರ ಹೊಣೆ, ಬೇರೆ ಯಾರೂ ಅಲ್ಲ. ನಾವು ಅದನ್ನು ನೇರಿಂದ ಸದ್ಯದಲ್ಲೇ ಅದನ್ನು ಬೆಳಕಿಗೆ ತರೋಂಥ ಕೆಲಸ ಖಂಡಿತ ಮಾಡ್ತೀವಿ. ನೀವು FIR ಅಲ್ಲ, ಅರೆಸ್ಟ್ ವಾರೆಂಟ್ ತಮ್ಮನ್ನಿ. ಸುಧಾಕರ್ ಹಿಂದೆ 1.5 ಲಕ್ಷ ಜನ ಮುಂಚೂಣಿ ಒಳಗೆ ಓಟ್ ಗೆಲ್ಸಿರ್ತಕ್ಕಂಥದ್ದು 1-2 ಅಲ್ಲ, 10 ಲಕ್ಷ ಜನ ಇದ್ದೀವಿ. 1% ಆಚೆ ಬಂದ ಯಾವುದೇ ಕಾರಣಕ್ಕೂ ಕೂಡ ನೀವು ಯಾರು ನಮ್ಮನ್ನು ತಳ್ಳಲಿಕ್ಕಾಗಲ್ಲ. 1 ಲಕ್ಷ ಜನ ಬಂದು ಹೋರಾಟ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. FIR ಹಾಕ್ಬೇಕಾದ್ರೆ ಪೊಲೀಸ್ ಇಲಾಖೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನನ ಕಾನೂನುಬದ್ಧವಾಗಿ ಉಳಿಸ್ಕೊಬೇಕು. ಅದು ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, BJP ಆಗಿರಲಿ, ಯಾವನೇ ಆಗಿರಲಿ, ಕಾನೂನು ವಿರುದ್ಧ ಮಾಡ್ತಕ್ಕಂಥವ್ರನ್ನ ತಪ್ಪು ಅಂತ ಹೇಳಿ ಸುಮ್ಮನೆ ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೆ, ಟ್ರಾನ್ಸ್ಫರ್ ಉಳಿಸ್ಕೊಳ್ಳೋಕ್ಕೆ, ಇದೇ ಕ್ಷೇತ್ರದ ಕೆಲಸ ಮಾಡಲಿಕ್ಕೆ, ಸರ್ಕಾರದ ಪರ ಕೆಲಸ ಮಾಡ್ತಿದ್ದು ಶಬಾಶ್ಗಿರಿ ತಾಳಲಿಕ್ಕೆ, ಮುಖ್ಯಮಂತ್ರಿಗಳ ಪದಕನ ಪಡ್ಲಿಕ್ಕೋಸ್ಕರ ಸರ್ಕಾರ ಹೇಳಿದ ಕೆಲಸ ಮಾಡೋದೈತಲ್ಲ, ನಿಮಗೆ ನಾಚಿಕೆ ಆಗಬೇಕು. ಸರ್ಕಾರ ಸಂಬಳ ತಗೊಂಡು ಈ ಥರ ಬೇಕಾಬಿಟ್ಟು FIR ಆಗ್ತಕ್ಕಂಥ ಅಧಿಕಾರಿಗಳಿಗೆ ನೀವು ಹಾಕಿ. ನೀವು ನಮ್ಮ ಸಂಸದರನ್ನೇನು ಮಾಡಲಿಕ್ಕಾಗಲ್ಲ. ನಮ್ಮ ಸಂಸದರಿಗೆ ನಾವು ನಿರ್ಮಲ ತಾಲೂಕಿರ್ತಕ್ಕಂಥ NDA ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಅವ್ರಿಗೆ ಧೈರ್ಯ ತುಂಬಂಥ ಕೆಲಸ ಮಾಡ್ತೀವಿ. ನೀವು ಯಾವುದೇ ಕಾರಣಕ್ಕೂ ಕೂಡ ಕುಗ್ಗಂಥ ಅವಶ್ಯಕತೆ ಇಲ್ಲ. ನೀವು ಏರ್ಪೋರ್ಟಿಗೆ ಇದೇನಾದ್ರು ಕೂಡ ಸುಳ್ಳು ಅಂತ ಆದಮೇಲೆ ಏರ್ಪೋರ್ಟಿಂದ ನಿಮ್ಮನ್ನು ರಾಜನ ಥರ ಮೆರವಣಿಗೆ ಕರ್ಕೊಂಬರ್ತೀವಿ. ನಿಮ್ಮನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರ ಕರ್ಕೊಂಬರೋಂಥ ಕೆಲಸ ಖಂಡಿತ ಕೂಡ ನಾವು ಮಾಡ್ತೀವಿ. ನಿಮ್ಮ ಮೇಲೆ ಆಪಾದನೆ 1000 ಬರಲಿ, ನೀವೇ ನಮ್ಮ ಧೈರ್ಯ ಹೇಳ್ತೀರಿ. ಅವತ್ತು ಹೇಳಿದ್ರು ತಾಲೂಕು ಅಧ್ಯಕ್ಷರೇ, ನಿಮ್ಮ ಮೇಲೆ FIR 1000 ಆಗಲಿ, ನೀವು ಹೆದರ್ಕೋಬೇಡಿ ಅಂತ ನಾನು ಧೈರ್ಯ ಇರ್ತಕ್ಕಂಥ ನಾಯಕರು ನೀವು ನನಗೆ. ನೀವು ಯಾವುದೇ ಕಾರಣಕ್ಕೂ ನಾವು ನಿಮ್ಮ ಧೈರ್ಯ ಹೇಳ್ತಾ ಇಲ್ಲ, ನಿಮಗೆ ಶಕ್ತಿ ತುಂಬ್ತಾ ಇದ್ದೀವಿ. ನಮ್ಮ ಪ್ರಾಣ ಹೋದ್ರೂ ಸರಿನೇ, ನಮ್ಮನ್ನು ಅರೆಸ್ಟ್ ಮಾಡಿದ್ರು ಸರಿನೇ, ನಮ್ಮ ಮೇಲೆ ಇನ್ನೊಂದು FIR ಹಾಕಿದ್ರು ಸರಿನೇ, ನಮ್ಮ ಸುಧಾಕರ್ ವಿರುದ್ಧ ಬಂದಿರತಕ್ಕಂಥ ಆಪಾದನೆನ ಹೋಗಲಾಡಿಸೋಂಥ ಪ್ರಯತ್ನ ಖಂಡಿತವೂ ಕೂಡ ಮಾಡ್ತೀವಿ. ಸತ್ಯತೆ ತನಿಖೆ ಆಗಬೇಕು. ರಾಜ್ಯ ಸರ್ಕಾರ ಇಂಟರ್ಫಿಯರ್ ಆಗಬೇಕು. ಈ ಹಾಲಿ ಇರ್ತಕ್ಕಂಥ ಸಚಿವರನ್ನ ಅವ್ರನ್ನ FIR ಮಾಡಿ, ಸುಧಾಕರ್ನ FIR ಮಾಡಿ ಕರೆಸಿ, ಅವ್ರ ಮೊಬೈಲ್ ನಂಬರು, ಅವ್ರ ಆಕ್ಟಿವಿಟಿವು, ಅವ್ರ ಜೊತೆರ್ತಕ್ಕಂಥ ಕಾರ್ ಚಾಲಕ ಅವ್ರನ್ನೆಲ್ಲ ಕರೆಸಿ ತನಿಖೆ ಮಾಡಬೇಕು. ನಮ್ಮ ಸುಧಾಕರ್ ಅವ್ರನ್ನ ಕೈ ಬಿಡಬೇಕು ಅಂತೇಳಿ ಎಲ್ಲ ಮಾಧ್ಯಮ ಸ್ನೇಹಿತರ ಮುಖಾಂತರ ಈ ತಾಲೂಕಿನ NDA ಕಾರ್ಯಕರ್ತರ ಪರವಾಗಿ ನಾನು ಇವತ್ತು ಇದನ್ನು ಮಾತಾಡಬೇಕಾಗಿ ಬಂತು. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ನಮ್ಮ ಸುಧಾಕರ್ ಅವ್ರನ್ನ ಇಂಥ ಷಡ್ಯಂತ್ರಗಳು, ಇಂಥ ಕಾಟಾಚಾರಗಳು 1000 ಬಂದರೂ ಕೂಡ ಏನು ಮಾಡಲಿಕ್ಕಾಗಲ್ಲ ಅಂತೇಳಿ ನೀವೆಲ್ಲರೂ ಬಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಪರವಾಗಿ ನಡೀತಕ್ಕಂಥ ಪತ್ರಿಕಾಗೋಷ್ಠಿ ಬಂತಕ್ಕಂಥ ಎಲ್ಲ ಪತ್ರಕರ್ತರು ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ನಮ್ಮ ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು ಮತ್ತೆಲ್ಲ ಪ್ರಧಾನ ಕಾರ್ಯದರ್ಶಿಗಳು, ನಗರಸಭಾ ಸದಸ್ಯರುಗಳು, ನಮ್ಮ ಮೋರ್ಚಾ ಅಧ್ಯಕ್ಷರು, ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೂ ಕೂಡ
ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸಲಿಕ್ಕೆ ಬಯಸ್ತೀನಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ.